ವಾಲೋಟ್ರಾನಿಕ್ ಎಕ್ಸಾಸ್ಟ್ ಇದೆ. ಇದು ರಿಮೋಟ್ನಲ್ಲಿ ನೋಡ್ಬೋದು, ನೀವು ಆನ್ ಆಫ್ನು ಮಾಡ್ಬೋದು. ಇದು ಸೌಂಡ್ ಕೇಳಿ, ಇದು ಸೌಂಡ್ ಕೇಳ್ಬೋದು. ಇದೆಲ್ಲ ಕಂಪ್ಲೀಟ್ ವಿತಿನ್ ಸೆಕೆಂಡ್ಸ್ ಓಪನ್ ಆಗುತ್ತೆ. ಆಡಿ A4 ಬೇರೆ 8,50,000 ಕೆ ರಿಜಿಸ್ಟ್ರೇಷನ್ ಕಾರ್, ನೆಗೋಷಿಯಬಲ್ ಆಗುತ್ತೆ. ಬಕೆಟ್ ಸೀಟ್ಸು, ಮೂನ್ ರೂಫ್ ಇದೆಲ್ಲ ನೋಡ್ಬೋದು. ಗೇರ್ ಪಾಪ್ ಆಗುತ್ತೆ. ಅದು ಇದು ನೋಡ್ಬೋದು 3X6 ಇದೆ. 2 ಕಲರ್ ವೈಟ್ ನಲ್ಲಿ ಇದೆ, ಒಂದು ಗೋಲ್ಡ್ ಕಲರ್ ನಲ್ಲಿ ಇದೆ. ವೆಂಟಿಲೇಟರ್ ಸೀಟ್ಸ್ ಬರುತ್ತೆ ಇದಕ್ಕೆ. 4 ವೀಲ್ ಡ್ರೈವ್ ಗಾಡಿ. V8 ಇಂಜಿನ್ ಬರುತ್ತೆ ಇದಕ್ಕೆ. ಸ್ಟಾರ್ಟಿಂಗ್ 6 lakhs ನಿಂದ 55 lakhs ತನಕ ಕಾರ್ಸ್ ಅವೈಲೇಬಲ್ ಇದೆ ನಮ್ಮ ಹತ್ರ. ಈ ಫೈನಲ್ ಪ್ರೈಸ್ ನಿಮಗೆ 6 lakhs ಆಗುತ್ತೆ ಆಫ್ಟರ್ ನೆಗೋಷಿಯಬಲ್. ಹಲೋ ವಿವರ್ಸ್, ವೆಲ್ಕಮ್ ಟು ಕಸ್ಟಮ್ ಮೋಟರ್ ಕ್ಲಬ್. ನಾನು ಅಸ್ಲಂ ಅಂತ, ಕಸ್ಟಮ್ ಮೋಟರ್ ಕ್ಲಬ್ ಕಡೆಯಿಂದ. ಇವತ್ತು ಕಿರಣ್ ಬರೋಕ್ಕೆ ಆಗಿಲ್ಲ, ಅವ್ರ ಮದುವೆ ಕಾರಣದಿಂದ. ಅವ್ರ ಕ್ಯಾಮ್ರಾಮ್ಯಾನ್ಗೆ ಕಳಿಸಿದ್ದಾರೆ. ಇವತ್ತು ಯೂನಿಕ್ ಕಲೆಕ್ಷನ್ ಬಂದಿದ್ದಾರೆ ನಮ್ಮ ಹತ್ರ. ನೋಡ್ಬೋದು, ಇದು ಟೊಯೋಟಾ ಲ್ಯಾಂಡ್ ಕ್ರೂಸರ್ ಇದೆ, LC 200, ರೇಂಜ್ ರೋವರ್ ವೋಗ್ ಇದೆ, X6 ಇದೆ, ಕನ್ವರ್ಟಬಲ್ ಕಾರ್ಸ್ ಇದೆ ನಮ್ಮ ಹತ್ರ. ಸ್ಟಾರ್ಟಿಂಗ್ 6 lakhs ನಿಂದ 55 lakhs ತನಕ ಕಾರ್ಸ್ ಅವೈಲೇಬಲ್ ಇದೆ ನಮ್ಮ ಹತ್ರ. ಲಾಸ್ಟ್ ತನಕ ವಿಡಿಯೋ ನೋಡಿ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಗಾಡಿ ಸ್ಟಾರ್ಟ್ ಮಾಡೋಣ. ಲ್ಯಾಂಡ್ ಕ್ರೂಸರ್ LC 200 ಇಂದ. ರೋಡ್ ಕಿಂಗ್ ಅಂತ ಹೇಳ್ಬೋದು ಇದಕ್ಕೆ. ಇದು 2013 ಮಾಡೆಲ್ ಫೇಸ್ ಲಿಫ್ಟ್ ಮಾಡಿದ್ದಾರೆ 2021ಗೆ. ಇದೆಲ್ಲ ನೋಡ್ಬೋದು. ಸೆಕೆಂಡ್ ಓನರ್ ಗಾಡಿ. ಒಳಗಡೆ ಇಂಟೀರಿಯರ್ಸ್ ನೋಡ್ಬೋದು, ವೆಲ್ ಮೈಂಟೈನ್. ವೆಂಟಿಲೇಟರ್ ಸೀಟ್ಸ್ ಬರುತ್ತೆ ಇದಕ್ಕೆ. 4 ವೀಲ್ ಡ್ರೈವ್ ಗಾಡಿ. V8 ಇಂಜಿನ್ ಬರುತ್ತೆ ಇದಕ್ಕೆ. V8 ಇಂಜಿನ್ 7 ಸೀಟರ್ ಇರುತ್ತೆ. ಒಳಗಡೆ ನೋಡ್ಬೋದು 7 ಸೀಟರ್. ರಿಫ್ರಿಜರೇಟರ್ ಇರುತ್ತೆ ಒಳಗಡೆ ಗಾಡಿನಲ್ಲಿ. LC 200 2013 ಮಾಡೆಲ್, ಸೆಕೆಂಡ್ ಓನರ್ ವಿತ್ ಫೇಸ್ ಲಿಫ್ಟೆಡ್. ಈ ಪ್ರೈಸ್ 57 lakhs ನೆಗೋಷಿಯಬಲ್ ಆಗುತ್ತೆ. ಫೈನಲ್ ಪ್ರೈಸ್ ನಿಮಗೆ ಒಂದು 53,50,000ಗೆ ಸಿಗುತ್ತೆ. ನೆಕ್ಸ್ಟ್ ಗಾಡಿ ರೇಂಜ್ ರೋವರ್ ವೋಗ್ ಇದೆ, 2011 ಮಾಡೆಲ್, ಸೆಕೆಂಡ್ ಓನರ್, 4.4 ಲೀಟರ್ ಇಂಜಿನ್ ಇದು. ಇದೆಲ್ಲ ನೋಡ್ಬೋದು. ಫುಡ್ ರೆಸ್ಟ್ ಬರುತ್ತೆ ಇದಕ್ಕೆ. 2011 ಮಾಡೆಲ್, ಸೆಕೆಂಡ್ ಓನರ್, ರೇಂಜ್ ರೋವರ್ ವೋಗ್. ಪ್ರೈಸ್ ಇದು 27 lakhs. ಫೈನಲ್ ಪ್ರೈಸ್ ನಿಮಗೆ ಅದು 24 lakhsಗೆ ಆಗುತ್ತೆ. ಇವಾಗ ನಮ್ಮ ಹತ್ರ X6 ಇದೆ. 3X6 ಅವೈಲೇಬಲ್ ಇದೆ. ಇದು ನೋಡ್ಬೋದು 3X6 ಇದೆ. 2 ಕಲರ್ ವೈಟ್ ನಲ್ಲಿ ಇದೆ, ಒಂದು ಗೋಲ್ಡ್ ಕಲರ್ ನಲ್ಲಿ ಇದೆ. ಗೋಲ್ಡ್ ಕಲರ್ದು ಡೀಟೇಲ್ ಹೇಳ್ತೀನಿ ಇವಾಗ. 2011 ಮಾಡೆಲ್, ಸೆಕೆಂಡ್ ಓನರ್, 3 ಲೀಟರ್ ಇಂಜಿನ್ ಬರುತ್ತೆ ಇದಕ್ಕೆ. ಒಳಗಡೆ ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು, ವೆಲ್ ಮೈಂಟೈನ್. ಸೆಕೆಂಡ್ ಓನರ್ ಗಾಡಿ. ಪ್ರೈಸ್ 14,50,000. ಫೈನಲ್ ಪ್ರೈಸ್ ಒಂದು 1275ಗೆ ಆಗುತ್ತೆ. ಇವಾಗ ಕರ್ನಾಟಕ ರಿಜಿಸ್ಟ್ರೇಷನ್ ಒಂದು ಗಾಡಿ ಇದೆ, ಸೇಮ್ X6 2011 ಮಾಡೆಲ್, ವೈಟ್ ಕಲರ್, K ನಂಬರ್, K ರಿಜಿಸ್ಟ್ರೇಷನ್. ಒಳಗಡೆ ಇಂಟೀರಿಯರ್ಸ್ ನೋಡ್ಬೋದು. ಇದು 3 ಲೀಟರ್ ಇಂಜಿನ್. ಫುಲ್ ಸ್ಪೋರ್ಟಿ ಲುಕ್ ಬರುತ್ತೆ ನಿಮಗೆ ಗಾಡಿ. ಇದು ಫುಲ್ ಪವರ್ಫುಲ್ ಇಂಜಿನ್. ಹಿಂದೆ ಇಂಟೀರಿಯರ್ನ ನೋಡ್ಬೋದು ನೀವು. ವೆಲ್ ಮೈಂಟೈನ್ ಇದೆ. 4 ಸೀಟರ್ ಬರುತ್ತೆ. ಫುಲ್ ಕಂಫರ್ಟೇಬಲ್ ಸೀಟ್ಸ್ ಎಲ್ಲ ಇದೆ. ಒಂದು ಸ್ಪೋರ್ಟಿ ಲುಕ್ ಥರ ಬರುತ್ತೆ. ಕೂಪೆ ಡಿಸೈನ್. 75,000 ಕಿಲೋಮೀಟರ್ ಓಡಿದೆ. ಪ್ರೈಸ್ ಕೋಟಿಂಗ್ ಮಾಡ್ತಾ ಇರೋದು 26 lakhs. ಫೈನಲ್ ಪ್ರೈಸ್ ನಿಮಗೆ ಒಂದು 23 lakhsಗೆ ಆಗುತ್ತೆ. ಇವಾಗ ಈ ನೋಡ್ಬೋದು, ಸೇಮ್ ವೈಟ್ ಕಲರ್ ಡೆಲ್ಲಿ ರಿಜಿಸ್ಟ್ರೇಷನ್ನಲ್ಲಿ ಕಾರ್ ಇದೆ. X6 2009 ಮಾಡೆಲ್ಲು, ಸಿಂಗಲ್ ಓನರ್ ಇದೆ. 85,000 ಕಿಲೋಮೀಟರ್ ಓಡಿದೆ. ಒಳಗಡೆ ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು. ಸೀಟ್ಸ್ ಎಲ್ಲ ನೋಡಿ, ವೆಲ್ ಮೈಂಟೈನ್, ಸಿಂಗಲ್ ಓನರ್, ಡೆಲ್ಲಿ ರಿಜಿಸ್ಟ್ರೇಷನ್ ಕಾರ್ ವಿತ್ ಫ್ಯಾನ್ಸಿ ನಂಬರು. ಇದೆಲ್ಲ ಅಪ್ಗ್ರೇಡ್ ಮಾಡಿದ್ದಾರೆ. ಹೆಡ್ಲೈಟ್ಸ್ ಎಲ್ಲ ಅಪ್ಗ್ರೇಡ್ ಮಾಡಿದ್ದಾರೆ. ಫ್ಯಾನ್ಸಿ ನಂಬರ್ ಇದೆ 6363. ಈ ಪ್ರೈಸ್ 14,50,000. ಫೈನಲ್ ನಿಮಗೆ ಒಂದು 12 lakhsಗೆ ಆಗುತ್ತೆ. ಇವಾಗ ಟೊಯೋಟಾ ಲ್ಯಾಂಡ್ ಕ್ರೂಸರ್ ನೋಡಿದ್ದೀರಾ ನೀವು. ಇವಾಗ ಟೊಯೋಟಾ ಫಾರ್ಚುನರ್ ಇದೆ ನಮ್ಮ ಹತ್ರ. 2015 ಮಾಡೆಲ್, ಸೆಕೆಂಡ್ ಓನರು, 96,000 ಕಿಲೋಮೀಟರ್ ಓಡಿದೆ. ಡೆಲ್ಲಿ ನಂಬರ್, ಫ್ಯಾನ್ಸಿ ನಂಬರು. ಇದೆಲ್ಲ ನೋಡ್ಬೋದು. ವೆಲ್ ಮೈಂಟೈನ್ ಗಾಡಿ. ಗಾಡಿನಲ್ಲಿ ಏನು ಸ್ಕ್ರ್ಯಾಚಸ್ ಇಲ್ಲ, ಏನಿಲ್ಲ. ಒಳಗಡೆ ಸೀಟ್ಸ್ ಎಲ್ಲ ನೋಡ್ಬೋದು. ಇಂಟೀರಿಯರು ಬೇರೆ 96,000 ಕಿಲೋಮೀಟರ್ ಓಡಿದೆ. ಇನ್ಫೋಟೆಕ್ ಸಿಸ್ಟಮ್ ಹಾಕಿದ್ದಾರೆ. ಈ ಪ್ರೈಸ್ ನಿಮಗೆ 15,50,000 ಕೋಟಿಂಗ್ ಇದೆ ನಮ್ಮದು. ಒಂದು 1450ಗೆ ಫೈನಲ್ ಆಗುತ್ತೆ. 2015 ಮಾಡೆಲ್ಲು, ಫಾರ್ಚುನರ್, ಸೆಕೆಂಡ್ ಓನರ್. ಇದು ಆಡಿ A4 ನೋಡ್ಬೋದು. 2010 ಮಾಡೆಲ್, ಪೆಟ್ರೋಲ್ ವೆಹಿಕಲ್ಲು, K ರಿಜಿಸ್ಟ್ರೇಷನ್ನು. ಕಡಿಮೆ ಬಜೆಟ್ನಲ್ಲಿ ಗಾಡಿ ಸಿಗುತ್ತೆ. ಒಳಗಡೆ ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು. ತುಂಬ ವೆಲ್ ಮೈಂಟೈನ್ ಇದೆ. ಸೀಟ್ ಕವರ್ಸು ಎಲ್ಲ ಸೀಟ್ ಕವರ್ಸ್ ಹಾಕಿರೋದು. ಇದು ವಿತ್ ಸನ್ರೂಫ್ ಬರುತ್ತೆ. 2010 ಮಾಡೆಲ್ಲು. ಆಡಿ A4 ಬೇರೆ 8,50,000. K ರಿಜಿಸ್ಟ್ರೇಷನ್ ಕಾರ್, ನೆಗೋಷಿಯಬಲ್ ಆಗುತ್ತೆ. ಫೈನಲ್ ಪ್ರೈಸ್ ಒಂದು 8 lakhsಗೆ ಆಗುತ್ತೆ ಗಾಡಿ. ಬ್ಲ್ಯಾಕ್ ಕಲರ್ ಆಡಿ A4. K ರಿಜಿಸ್ಟ್ರೇಷನ್ನಲ್ಲಿ ನಮ್ಮ ಹತ್ರ ಮರ್ಸಿಡೀಸ್ ಬೆನ್ಸ್ ಇದೆ. GLE 2016 ಮಾಡೆಲ್ಲು, ಸೆಕೆಂಡ್ ಓನರ್, 84,000 ಕಿಲೋಮೀಟರ್ ಓಡಿದೆ. ಬ್ಲೂ ಕಲರ್ ನೋಡ್ಬೋದು. ಒಳಗಡೆ ಇಂಟೀರಿಯರ್ಸ್ ಎಲ್ಲ ನೋಡಿ, ತುಂಬ ವೆಲ್ ಮೈಂಟೈನ್ ಇದೆ. ವಿತ್ ಸನ್ರೂಫ್ ಬರುತ್ತೆ ಈ ಗಾಡಿ. ವೆಂಟಿಲೇಟರ್ ಸೀಟ್ಸ್ ಇರುತ್ತೆ. 2016 ಮಾಡೆಲ್ಲು. ಇಲ್ಲಿ ಸೀಟ್ಸ್ ಎಲ್ಲ ನೋಡ್ಬೋದು. ತುಂಬ ವೆಲ್ ಮೈಂಟೈನ್ ಇದೆ. ಅಪ್ಗ್ರೇಡೆಡ್ ಮ್ಯಾಗ್ ವೀಲ್ಸ್ ಇದೆ. ಮ್ಯಾಗ್ ವೀಲ್ಸ್ ನೋಡ್ಬೋದು, ಅಪ್ಗ್ರೇಡ್ ಮಾಡಿದ್ದಾರೆ ಮ್ಯಾಗ್ ವೀಲ್ಸ್ಗೆ. ಇದು 36,50,000 rupees ಪ್ರೈಸು. ಫೈನಲ್ ಪ್ರೈಸ್ ಒಂದು 33,50,000 ಆಗುತ್ತೆ. GLE 250 2016 ಮಾಡೆಲ್, ಬ್ಲೂ ಕಲರು. ಇವಾಗ ML ನೋಡ್ಬೋದು. ML 2000
13 ಮಾಡಲ್ ಡೆಲ್ಲಿ ರಿಜಿಸ್ಟ್ರೇಷನ್ ವಿತ್ ಫ್ಯಾನ್ಸಿ ನಂಬರ್, NOC ಎಲ್ಲ ಸಿಗುತ್ತೆ ಇದಕ್ಕೆ. ಬ್ಲ್ಯಾಕ್ ಕಲರು, 2013 ಮಾಡಲ್, 84,000 ಕಿಲೋಮೀಟರ್ ಓಡಿದೆ. ಒಳಗಡೆ ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು, ವೆಲ್ ಮೈಂಟೈನ್. ಈ ಪ್ರೈಸ್ 16,75,000 ನಮ್ಮದು ಕೋಟಿಂಗ್ ಇದೆ. ಫೈನಲ್ ಪ್ರೈಸ್ ಒಂದು 15 lakhsಗೆ ಆಗುತ್ತೆ. ML 350 2013 ಮಾಡಲ್ ಡೆಲ್ಲಿ ರಿಜಿಸ್ಟ್ರೇಷನ್ ವಿತ್ NOC. BMW Z4 ಸ್ಪೋರ್ಟ್ ಕಾರ್ ಇದೆ, 2010 ಮಾಡಲ್ ವಿತ್ ಅಪ್ಗ್ರೇಡ್ ಹೆಡ್ಲೈಟ್ಸು, OVN ಸೀಟ್ ಕವರ್ಸ್ ಇದೆ. 22,000 ಕಿಲೋಮೀಟರ್ ಓಡಿದೆ. ನೋಡ್ಬೋದು ಓವರ್ ಸೀಟ್ ಕವರ್ಸ್ ಇದೆಲ್ಲ. ಸಿಂಗಲ್ ಓನರ್ ಗಾಡಿ ಬೇರೆ, 22,000 ಕಿಲೋಮೀಟರ್ ಓಡಿದೆ. ಪ್ರೈಸ್ ಇದು 29 lakhs ನೆಗೋಷಿಯಬಲ್ ಆಗುತ್ತೆ. 128,50ಗೆ ಫೈನಲ್ ಆಗುತ್ತೆ ಈ ಗಾಡಿ. ಇದು ಹಾಟ್ ಟಾಪ್ ಕನ್ವರ್ಟಬಲ್ಲು, ಇದೆಲ್ಲ ನೋಡ್ಬೋದು. ಇದೆಲ್ಲ ಕಂಪ್ಲೀಟ್ ವಿತಿನ್ ಸೆಕೆಂಡ್ಸ್ ಓಪನ್ ಆಗುತ್ತೆ. ಈ ಗಾಡಿ NOC ಅವೈಲೇಬಲ್ ಇದೆ. ಬೇಕಂದರೆ KA ರಿಜಿಸ್ಟ್ರೇಷನ್ನ ಮಾಡ್ಬೋದು, ಇಲ್ಲ ಅಂದರೆ ಒಂದು ಕೇರ್ ಆಫ್ ಅಡ್ರೆಸ್ನಲ್ಲಿ ನಿಮಗೆ ಟ್ರಾನ್ಸ್ಫರ್ಸ್ನ ಮಾಡಿಸ್ಕೊಡ್ತೀನಿ. 29,50,000 ಪ್ರೈಸ್ ಇದು. ಫೈನಲ್ ಪ್ರೈಸ್ 28,50ಗೆ ಆಗುತ್ತೆ. BMW Z4. ರೇಂಜ್ ರೋವರ್ನಲ್ಲಿ ನಮ್ಮ ಹತ್ರ ಟೋಟಲ್ 4 ಕಾರ್ ಇದೆ. ರೇಂಜ್ ರೋವರ್ ಇವೋಗ್ ಇದೆ, ಇವಾಗ ಆಚೆ ತೋರಿಸಿರೋದು ರೇಂಜ್ ರೋವರ್ ವೋಗ್ ಇದೆ, ಫ್ರೀಲ್ಯಾಂಡರ್ ಇದೆ. ಇನ್ನು ಫಸ್ಟ್ ಫ್ಲೋರ್ನಲ್ಲಿ ನಮ್ಮದು ಫ್ರೀಲ್ಯಾಂಡರ್ ಇನ್ನೂ ಒಂದು ವೈಟ್ ಕಲರ್ ಗಾಡಿ ಅವೈಲೇಬಲ್ ಇದೆ. ಇವಾಗ ರೇಂಜ್ ರೋವರ್ ಇವೋಗ್ 2012 ಮಾಡಲ್ಲು, ಸೆಕೆಂಡ್ ಓನರ್, 84,000 ಕಿಲೋಮೀಟರ್ ಓಡಿದೆ. ಒಳಗಡೆ ಅದೆಲ್ಲ ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು. ಟಾಪ್ ಎಂಡ್ ಮಾಡಲ್ ಇದು. CPU ಯೂನಿಟ್ ಬರುತ್ತೆ, ಬಕೆಟ್ ಸೀಟ್ಸು, ಮೂನ್ ರೂಫು, ಇದೆಲ್ಲ ನೋಡ್ಬೋದು. ಗೇರ್ ಪಾಪಪ್ ಆಗುತ್ತೆ. ಅದು 2012 ಸೆಕೆಂಡ್ ಓನರ್, 84,000 ಕಿಲೋಮೀಟರ್ ಓಡಿದೆ. ರೇಂಜ್ ರೋವರ್ ಇವೋಗ್ 18,50,000 ಪ್ರೈಸ್ ನೆಗೋಷಿಯಬಲ್. ಫೈನಲ್ ಪ್ರೈಸ್ ನಿಮಗೆ 16,50ಗೆ ಆಗುತ್ತೆ ವಿತ್ ಟಾಪ್ ಎಂಡ್ ಮಾಡಲ್. ಅದೇ ಸೇಮ್ ಕಲರ್ನಲ್ಲಿ ಇವಾಗ ಫ್ರೀಲ್ಯಾಂಡರ್ ಇದೆ ನಮ್ಮ ಹತ್ರ, 2013 ಮಾಡಲ್ಲು. ಫ್ರೀಲ್ಯಾಂಡರ್ 2013 ಮಾಡಲ್, ಸೆಕೆಂಡ್ ಓನರು, 85,000 ಕಿಲೋಮೀಟರ್ ಓಡಿದೆ. ಒಳಗಡೆ ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು, ವೆಲ್ ಮೈಂಟೈನ್ ಇದೆ ಇದು ಗಾಡಿದು. ಸೆಕೆಂಡ್ ಓನರು. ಪ್ರೈಸ್ ತುಂಬ ಕಡಿಮೆ ಇದೆ. ಇದು 13 lakh ಕೋಟಿಂಗ್ ಇದೆ ನಮ್ಮದು. ಫೈನಲ್ ಪ್ರೈಸ್ ನಿಮಗೆ 10,50,000ಗೆ ಆಗುತ್ತೆ. ಇವಾಗ ಸೇಮ್ ಗಾಡಿ ಇವಾಗ SLK ನೋಡ್ಬೋದು. ಇನ್ನೂ ಒಂದು ಸ್ಪೋರ್ಟ್ ಕಾರ್ ಇದೆ, ಇವಾಗ ಅದು ನೋಡಿರೋದು ಎಲ್ಲಿ ನೋಡ್ಬೋದು. ಅದು ನೋಡಿರೋದು Z4. ಇದು SLK 350 2013 ಮಾಡಲ್. ಒಳಗಡೆ ನೋಡ್ಬೋದು ಇಂಟೀರಿಯರ್ಸು, ವೆಲ್ ಮೈಂಟೈನ್ ಇದೆ. ಇದು ಸ್ಪೋರ್ಟಿ ಕಾರು, ಹಾಟ್ ಕನ್ವರ್ಟಬಲ್ ಟಾಪ್, V6 ಎಂಜಿನ್ನು, 45,000 ಕಿಲೋಮೀಟರ್ ಓಡಿದೆ. ಕಲರ್ ನೋಡ್ಬೋದು, ರೆಡ್ ಕಲರು. ವಾಲೋಟ್ರಾನಿಕ್ ಎಕ್ಸಾಸ್ಟ್ ಇದೆ. ಇದು ರಿಮೋಟ್ನಲ್ಲಿ ನೋಡ್ಬೋದು, ನೀವು ಆನ್ ಆಫ್ನೂ ಮಾಡ್ಬೋದು. ಸೌಂಡ್ ಕೇಳಿ, ಇದು ಸೌಂಡ್ ಕೇಳ್ಬೋದು. ಈ ಪ್ರೈಸ್ 29 lakhs, ಫೈನಲ್ ಪ್ರೈಸ್ 28ಗೆ ಆಗುತ್ತೆ. ಇವಾಗ ಇದು S ಕ್ಲಾಸ್ ನೋಡ್ಬೋದು, ತುಂಬ ಲಕ್ಸುರಿ ಕಾರು, 2010 ಮಾಡಲ್ ಇದೆ. S ಕ್ಲಾಸ್ S350 ಡೆಲ್ಲಿ ರಿಜಿಸ್ಟ್ರೇಷನ್ ವಿತ್ ಫ್ಯಾನ್ಸಿ ನಂಬರ್, NOC ಎಲ್ಲ ಸಿಗುತ್ತೆ ಗಾಡಿಗೆ. ಒಳಗಡೆ ಸೀಟ್ಸ್ ನೋಡಿ, ಸಾಫ್ಟ್ ಟಚ್ ಡೋರ್ಸ್ ಬರುತ್ತೆ ಇದಕ್ಕೆ. ಇದೆಲ್ಲ ನೋಡ್ಬೋದು, ವೆಂಟಿಲೇಟರ್ ಸೀಟ್ಸ್ ಇದೆ. ತುಂಬ ಲಕ್ಸುರಿ ಕಾರ್, 2010 ಮಾಡಲ್, ಸೆಕೆಂಡ್ ಓನರ್. ಪ್ರೈಸು 10,50,000, ಫೈನಲ್ ಪ್ರೈಸ್ 10 lakhsಗೆ ಆಗುತ್ತೆ. ಇವಾಗ ಇದು ನೋಡ್ಬೋದು, Audi Q3 ಇದೆ, 2013 ಮಾಡಲ್, ಸೆಕೆಂಡ್ ಓನರು, 56,000 ಕಿಲೋಮೀಟರ್ ಓಡಿದೆ. ಅಪ್ಗ್ರೇಡ್ ಮ್ಯಾಗ್ವಿಲ್ಸ್ ಹಾಕಿದೆ, ಹೊಸ ಟೈರ್ ಇದೆ ಗಾಡಿಗೆ, ಹೊಸ ಟೈರ್ ಇದೆ. ಒಳಗಡೆ ಸೀಟ್ಸ್ ಎಲ್ಲ ನೋಡ್ಬೋದು, ವಿತ್ ಸನ್ರೂಫ್ ಬರುತ್ತೆ, ಪ್ಯಾರಾನಾಮಿಕ್ ಸನ್ರೂಫು. ಈ ಪ್ರೈಸ್ 11,50,000, ಫೈನಲ್ ಪ್ರೈಸ್ 10,50,000ಗೆ ಆಗುತ್ತೆ. 2013 ಮಾಡಲ್ Audi Q3 ಡೆಲ್ಲಿ ರಿಜಿಸ್ಟ್ರೇಷನ್ ವಿತ್ NOC. ಇವಾಗ Audi A6 ನೋಡ್ಬೋದು, 3 ಲೀಟರ್ ಇಂಜಿನ್ ಇದು. 2011 ಮಾಡಲ್ಲು Audi A6 3 ಲೀಟರ್ ಇಂಜಿನ್ನು. ಇದೆಲ್ಲ ಒಳಗಡೆ ಸೀಟ್ಸ್ ಎಲ್ಲ ನೋಡ್ಬೋದು, ವೆಲ್ ಮೈಂಟೈನ್ ಇದೆ. 11 lakh ಪ್ರೈಸ್ ಇದು. ಫೈನಲ್ ಪ್ರೈಸ್ ನಿಮಗೆ 10 lakhsಗೆ ಆಗುತ್ತೆ. ಫೈನಲ್ ಪ್ರೈಸ್ 10 lakhs. ಇನ್ನೂ ಕಡಿಮೆ ಮಾಡೋಣ ಬೇಕಂದರೆ 950ಗೆ ಮಾಡಿಸ್ಕೊಡ್ತೀನಿ. ಇವಾಗ BMW ನೋಡ್ಬೋದು, X1 BMW X1 ಇದೆ, ಪಾಂಡಿಚೇರಿ ರಿಜಿಸ್ಟ್ರೇಷನ್, ಬಟ್ ಕರ್ನಾಟಕ ಟ್ಯಾಕ್ಸ್ ಪೇಡ್ ಆಗಿದೆ. 2012 ಮಾಡಲ್, 84,000 ಕಿಲೋಮೀಟರ್ ಓಡಿದೆ, ವಿತ್ ಸನ್ರೂಫ್, ಟಾಪ್ ಎಂಡ್ BMW X1. ಇದು ಫೈನಲ್ ಪ್ರೈಸ್ 8,50,000 ಆಗುತ್ತೆ. 8,50,000ಗೆ ಫೈನಲ್ ಆಗುತ್ತೆ BMW X1. ಇವಾಗ ಔಟ್ಸೈಡ್ದು ಕಾರ್ಸ್ ಎಲ್ಲ ತೋರಿಸಿದ್ದೀನಿ, ಗ್ರೌಂಡ್ ಫ್ಲೋರ್ದು ಕಾರ್ಸ್ ಎಲ್ಲ ಆಗಿದೆ. ಇವಾಗ ಫಸ್ಟ್ ಫ್ಲೋರ್ನಲ್ಲಿ ನೋಡ್ಬೋದು. ಫಸ್ಟ್ ಫ್ಲೋರ್ನಲ್ಲಿನೂ ನಮ್ಮದೆಲ್ಲ ಕಾರ್ಸ್ ಪಾರ್ಕ್ ಇದೆ. ಇವಾಗ ML ನೋಡ್ಬೋದು. ML ಕೆಳಗಡೆ ಒಂದು ನೋಡಿದ್ದೀರಾ, ಗ್ರೌಂಡ್ ಫ್ಲೋರ್ನಲ್ಲಿ ಬ್ಲ್ಯಾಕ್ ಕಲರ್ದು. ಇವಾಗ ಇಲ್ಲಿ ಒಂದಿದೆ ವೈಟ್ ಕಲರ್, 2011 ಮಾಡಲ್ಲು, ML 350. ಒಳಗಡೆ ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು. ಇಂಟೀರಿಯರ್ಸ್ ನೋಡಿ, ತುಂಬ ಕ್ಲೀನ್ ಇದೆ. 2011 ಮಾಡಲ್ ML 350. ಪ್ರೈಸ್ ಇದು 11,50,000, ಫೈನಲ್ ನಿಮಗೆ ಒಂದು 10 lakhsಗೆ ಆಗುತ್ತೆ. Audi Q5 ಇದೆ, 2010 ಮಾಡಲ್, 3 ಲೀಟರ್ ಇಂಜಿನ್, ಡೀಸೆಲ್, ವಿತ್ ಫ್ಯಾನ್ಸಿ ನಂಬರ್ 0009.
85,000 ಕಿಲೋಮೀಟರ್ ಓಡಿದೆ. ಈ ಪ್ರೈಸ್ 9,50,000, ಫೈನಲ್ ಪ್ರೈಸ್ ನಿಮಗೆ 8,50,000ಗೆ ಆಗುತ್ತೆ. ಆಡಿ A7 ನೋಡ್ಬೋದು, ಸ್ಪೋರ್ಟಿ ಕಾರ್, 2011 ಮಾಡೆಲ್, ಸಿಂಗಲ್ ಓನರ್, ಬ್ಲ್ಯಾಕ್ ಕಲರ್, ತುಂಬ ಸ್ಪೋರ್ಟಿ ಕಾರ್ ಇದು. 2011 HR ರಿಜಿಸ್ಟ್ರೇಷನ್, ಫ್ಯಾನ್ಸಿ ನಂಬರ್ ವಿತ್ NOC ಸಿಗುತ್ತೆ. ಈ ಪ್ರೈಸ್ 18 lakhs, ಫೈನಲ್ ಪ್ರೈಸ್ ನಿಮಗೆ 1650ಗೆ ಆಗುತ್ತೆ. ಆಡಿ A7 ಸ್ಪೋರ್ಟಿ ಕಾರ್ ತುಂಬ ಲೆಂತ್ ಇದೆ ನೋಡ್ಬೋದು, ತುಂಬ ಲಕ್ಸುರಿ ವೆಹಿಕಲ್ಲು. ಇವಾಗ BMW 5 ಸೀರೀಸ್ ಇದೆ, 520D, 2012 ಮಾಡಲ್, 85,000 ನೋಡಿದೆ, ಸೆಕೆಂಡ್ ಓನರ್. ಈ ಪ್ರೈಸ್ ನಿಮಗೆ 12 lakhs ಆಗುತ್ತೆ. ಫೈನಲ್ ಪ್ರೈಸ್ ಒಂದು 10 lakhsಗೆ ಮಾಡಿಸ್ಕೊಡ್ತೀನಿ, ಫೈನಲ್ 10 lakhsಗೆ ಆಗುತ್ತೆ. BMW 520D. ಹಂಗೆ ಇದು ನೋಡ್ಬೋದು, K ರಿಜಿಸ್ಟ್ರೇಷನ್ ನಮ್ಮ ಹತ್ರ ಅವೈಲೇಬಲ್ ಇರೋದು. 2015 ಮಾಡಲ್, ಬ್ಲೂ ಕಲರ್, K ರಿಜಿಸ್ಟ್ರೇಷನ್, ಆಡಿ Q3 ವಿತ್ ಪ್ಯಾರಾನಾಮಿಕ್ ಸನ್ರೂಫ್ ಬರುತ್ತೆ ಈ ಗಾಡಿಗೆ. ಸೆಕೆಂಡ್ ಓನರು, 84,000 ಕಿಲೋಮೀಟರ್ ಓಡಿದೆ. ಫೈನಲ್ ಪ್ರೈಸ್ ಈ ಗಾಡಿ ನಿಮಗೆ 15 lakhsಗೆ ಆಗುತ್ತೆ. 1675 ನಮ್ದು ಕೋಟಿಂಗ್ ಇದೆ, 15ಗೆ ಫೈನಲ್ ಪ್ರೈಸ್ ಆಗ್ಬೋದು. ಇವಾಗ ಇದು ನೋಡ್ಬೋದು ನೀವು, ಕೆಳಗಡೆ ಗ್ರೌಂಡ್ ಫ್ಲೋರ್ನಲ್ಲಿ ನಮ್ಮದು ಫ್ರೀಲ್ಯಾಂಡರ್ ಒಂದು ನೋಡಿದಿರಲ್ಲ, ಅದು ಮೆರೂನ್ ಕಲರ್ದು. ಇದು ಒಂದಿದೆ ಫ್ರೀಲ್ಯಾಂಡರ್, 2013 ಸೇಮ್ ಮಾಡಲ್ಲು, 2013 ಸೆಕೆಂಡ್ ಓನರು, 90,000 ಕಿಲೋಮೀಟರ್ ಓಡಿದೆ, ವೈಟ್ ಕಲರು. ಈ ಪ್ರೈಸ್ ಫೈನಲ್ ಪ್ರೈಸ್ ನಿಮಗೆ 9 lakhs ಆಗುತ್ತೆ. ಇವಾಗ ಸೇಮ್ ಇದೆ, ಸೇಮ್ ಗಾಡಿ ನೋಡ್ಬೋದು, ಎರಡು ಗಾಡಿ ಇದೆ ನಮ್ಮ ಹತ್ರ BMW 520D ನಲ್ಲಿ, ಎರಡು ಸೇಮ್ ಕಲರು. ಇವಾಗ 520D 2013, ಅದು 12 ಮಾಡಲ್, ಇದು 13 ಮಾಡಲ್, ಸೆಕೆಂಡ್ ಓನರ್ ಗಾಡಿ ಇದು. ಈ ಫೈನಲ್ ಪ್ರೈಸ್ ನಿಮಗೆ 10,50,000ಗೆ ಆಗುತ್ತೆ. BMW 7 ಸೀರೀಸ್ ಇದೆ, 730 LD, ತುಂಬ ಲಕ್ಸುರಿ ವೆಹಿಕಲ್, ತುಂಬ ಲೆಂತ್ ಇರುತ್ತೆ ನೋಡ್ಬೋದು. ಸೆಕೆಂಡ್ ಓನರ್, 98,000 ಕಿಲೋಮೀಟರ್ ಓಡಿದೆ. ಈ ಗಾಡಿ ಫೈನಲ್ ಪ್ರೈಸ್ ನಿಮಗೆ 10 lakhsಗೆ ಆಗುತ್ತೆ. ಪೆಟ್ರೋಲ್ ವೆಹಿಕಲ್ನಲ್ಲಿ ನಮ್ಮ ಹತ್ರ ಬೆನ್ಸ್ ಇದೆ, ಮರ್ಸಿಡಿಸ್ ಬೆನ್ಸ್ C200, 2012 ಮಾಡಲ್ ವಿತ್ ಫ್ಯಾನ್ಸಿ ನಂಬರ್ 786, ವೆಲ್ ಮೇಂಟೈನ್ ಗಾಡಿ, 74,000 ಕಿಲೋಮೀಟರ್ ಓಡಿದೆ, ಸಿಂಗಲ್ ಓನರು. ಈ ಗಾಡಿ ನಿಮಗೆ ಫೈನಲ್ ಪ್ರೈಸ್ 8,25,000ಗೆ ಆಗುತ್ತೆ. ಆಫ್ಟರ್ ನೆಗೋಷಿಯಬಲ್ 8,25,000ಗೆ ಆಗುತ್ತೆ. K ರಿಜಿಸ್ಟ್ರೇಷನ್ನಲ್ಲಿ ನಮ್ಮ ಹತ್ರ ಗಾಡಿ ಇದೆ, BMW 3 ಸೀರೀಸ್, 2011 ಮಾಡಲ್, ಫೈನಲ್ ಪ್ರೈಸ್ ಇದು ನಿಮಗೆ 9,50,000ಗೆ ಆಗುತ್ತೆ. ಕೋಟಿಂಗ್ ಪ್ರೈಸ್ ನಮ್ಮದು ಇರೋದು 10,75,000. ಇವಾಗ ಇದು ನೋಡ್ಬೋದು, ನಮ್ಮದು ಸ್ಟಾರ್ಟಿಂಗ್ ಪ್ರೈಸ್ ಗಾಡಿ ಇದೇ ಅವೈಲೇಬಲ್ ಇರೋದು. X1, BMW X1, 2012 ಮಾಡಲ್, ಸೆಕೆಂಡ್ ಓನರ್, 85,000 ಕಿಲೋಮೀಟರ್ ಓಡಿದೆ ಗಾಡಿ. ಈ ಫೈನಲ್ ಪ್ರೈಸ್ ನಿಮಗೆ 6 lakhs ಆಗುತ್ತೆ ಆಫ್ಟರ್ ನೆಗೋಷಿಯಬಲ್. ನೋಡಿದ್ರಲ್ಲ, ಎಲ್ಲ ಗಾಡಿದು ಡೀಟೇಲ್ಸ್ ಎಲ್ಲ ಹೇಳಿದ್ದೀನಿ. ನಮ್ಮ ಶೋರೂಮ್ ಬರೋದು ವಸಂತ್ ನಗರ್ನಲ್ಲಿ, ಆಪೋಸಿಟ್ ಅಂಬೇಡ್ಕರ್ ಭವನ್. ನಮ್ಮದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಕಸ್ಟಮ್ ಮೋಟರ್ ಕ್ಲಬ್ ಅಂತ ಇದೆ, ಅದಕ್ಕೆ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ, ಅದಕ್ಕೆ ಫಾಲೋ ಮಾಡಿ. ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ. ಥ್ಯಾಂಕ್ ಯು.